ಈ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಜನರ ಸಾವಿನಾಗಿದೆ. ಇದನ್ನ ಈಗ ಸಿಐಡಿ ಪ್ರಕರಣವನ್ನ ಕೈಗೆತ್ತಿಕೊಳ್ತಾ ಇದೆ. ಇವತ್ತಿನಿಂದ ಪ್ರಕರಣದ ತನಿಖೆ ಶುರುವಾಗುತ್ತೆ. ನಿನ್ನೆ ಅಷ್ಟೇ ಕೇಸ್ ಫೈಲ್ ಎಲ್ಲ ಹಸ್ತಾಂತರ ಆಗಿತ್ತು. ಇವತ್ತಿನಿಂದ ಸಿಐಡಿ ತನಿಖೆ ಆರಂಭ ಆಗುತ್ತೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಸೊ ಪ್ರಶ್ನೆ ಇರೋದು, ಓಕೆ, ಸಿಐಡಿ ಎಸ್ಪಿ ಶುಭನ್ವಿತಾ ನೇತೃತ್ವದಲ್ಲಿ ಈ ತನಿಖೆ ಆಗುತ್ತಂತೆ. ಡಿವೈಎಸ್ಪಿ ಗೌತಮ್ ಪುರುಷೋತ್ತಮ್ ತನಿಖಾಧಿಕಾರಿಗಳಾಗಿ ನೇಮಕ ಆಗ್ತಾ ಇದ್ದಾರೆ. ಈಗಾಗಲೇ ಸಿಐಡಿಗೆ ಕೇಸ್ ವರ್ಗವನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಮಾಡಿದ್ದಾರೆ. ಇಂದು ಘಟನಾ ಸ್ಥಳಕ್ಕೆ ಸಿಐಡಿ ಟೀಮ್ ಭೇಟಿ ಕೊಡಲಿದೆ. ನೂಕುನುಗ್ಗಲು ಉಂಟಾಗಿದ್ದ ಗೇಟ್ ನಂಬರ್ 7, 16, 18, 19, 21 ಬಳಿ ಆಗತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಕಬ್ಬನ್ ಪಾರ್ಕ್ ಪೊಲೀಸರು ಬಂದು ಅಲ್ಲಿ ಪರಿಶೀಲನೆ ಮಾಡಿದ್ರು. ಈ ಕಡೆಗೆ DC ಸಾಹೇಬ್ರು ಬಂದು ಅಲ್ಲಿ ಪರಿಶೀಲನೆ ಮಾಡಿದ್ರು. ಎಲ್ಲರೂ ಕೂಡ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಬಟ್ ರಿಪೋರ್ಟ್ ಅಗೇನ್ ಸರ್ಕಾರಕ್ಕೆ KSCಗೆ ಕ್ಲೀನ್ ಚಿಟ್ ಕೊಡೋ ರೀತಿ ರಿಪೋರ್ಟ್ ಆಗದೆ ಇದ್ರೆ ಸಾಕು. ಕೇವಲ ಅಧಿಕಾರಿಗಳನ್ನು ಮಾತ್ರ ಹೊಣೆ ಮಾಡಿಬಿಟ್ಟು ಯಾರ್ದೂ ತಪ್ಪಿಲ್ಲ ಅಂತೆಲ್ಲ ಮನಸ್ಸೋ ಇಚ್ಛೆ ತನಿಖೆಯನ್ನು ಮಾಡದೇ ಇದ್ರೆ ಸಾಕು ಅಂತ ಮಾತ್ರ ಬಯಸ್ತಾ ಇದ್ದೀವಿ ಈ ಕ್ಷಣಕ್ಕೆ. ಯಾಕಂದರೆ ರಾಜ್ಯದಲ್ಲಿ ಕಳೆದ 2 ವರ್ಷಗಳಿಂದ CID ತನಿಖೆ ಅಂತ ಯಾವ್ದು ಆರಂಭ ಆಯಿತು ಎಲ್ಲ ಅಂತಿಮವಾಗಿ ಬಂದು ನಿಲ್ತಾ ಇದ್ದಿದ್ದು. CID SIT ಇದೆಲ್ಲ ಅಂತಿಮವಾಗಿ ಬಂದು ನಿಲ್ತಾ ಇದ್ದಿದ್ದು ಅಧಿಕಾರಿಗಳ ಹತ್ರನೇ.